ಅಮೆರಿಕ ಕೇವಲ ಒಂದು ಬನಾನಾ ಕಂಪ್ನಿಗೋಸ್ಕರ ಒಂದು ದೇಶದ ಮೇಲೆ ಅಟ್ಯಾಕ್ ಮಾಡುತ್ತಂದ್ರೆ ಮೈಂಡ್ ಬ್ಲೋಯಿಂಗ್ ಅಲ್ವಾ? ಹೌದು, ಸೆಂಟ್ರಲ್ ಅಮೆರಿಕದಲ್ಲಿ ಬರುವಂತ ಗ್ವಾಟೆಮಲಾ ಅನ್ನೋ ಒಂದು ಕಂಟ್ರಿ 1952ರಲ್ಲಿ ಆ ದೇಶದ ಪ್ರೆಸಿಡೆಂಟ್ ಅಕಬ ಅರ್ವನ್ಸ್ ಒಂದು ಲ್ಯಾಂಡ್ ರಿಫಾರ್ಮ್ ಆಕ್ಟ್ ನ ತರ್ತಾನೆ. ಅಂದ್ರೆ ಇಲ್ಲಿ ಉಳುವವನೇ ಭೂಮಿ ಒಡೆ ಅನ್ನೋ ಒಂದು ಕಾಯ್ದೆ ತರನೇ ಅಲ್ಲಿ ಶ್ರೀಮಂತರಲ್ಲಿ ಯಥೇಚ್ಛವಾಗಿರುವಂತಹ ಭೂಮಿಯನ್ನ ಬಡ ಜನರಿಗೆ ಒಂದು ಫೇರ್ ಅಮೌಂಟ್ ಅಲ್ಲಿ ಸಮಾನವಾಗಿ ಹಂಚಬೇಕಂತ ರೆವಲ್ಯೂಷನ್ ಆಗಿರುವಂತ ಲ್ಯಾಂಡ್ ರಿಫಾರ್ಮ್ ಆಕ್ಟ್ ನ ತರ್ತಾನೆ. ಇದರಿಂದ ಆ ದೇಶದಲ್ಲಿ ಲಕ್ಷಾಂತರ ಕುಟುಂಬಗಳಿಗೆ ಜೀವನೋಪಾಯ ಆಗುತ್ತೆ. ಆದ್ರೆ ಅಮೆರಿಕ ಈ ಎಲ್ಲಾ ಕನಸುಗಳನ್ನ ನುಚ್ಚು ನೂರು ಮಾಡುತ್ತೆ. ಇಲ್ಲಿ ಯುನೈಟೆಡ್ ಫ್ರೂಟ್ಸ್ ಇದೊಂದು ಬನಾನಾ ಟ್ರೇಡಿಂಗ್ ಕಂಪನಿ. ಈ ಕಂಪನಿ ಬಳಿನೇ 5.5 ಲಕ್ಷ ಎಕರೆ ಭೂಮಿ ಇರುತ್ತೆ. ಇಲ್ಲಿ ಕಹಾನಿ ಮೇ ಟ್ವಿಸ್ಟ್ ಅನ್ನುವಾಗೆ ಬೇಸಿಕಲಿ ಇದೊಂದು ಅಮೆರಿಕನ್ ಬೇಸ್ಡ್ ಕಂಪನಿ ಆಗಿರುತ್ತೆ. ಈ ಕಂಪನಿ ಹೊಂದಿರುವಂತಹ 5.5 ಲಕ್ಷ ಎಕರೆ ಭೂಮಿಯಲ್ಲಿ 85% ಅನ್ಕಲ್ಟಿವೇಟೆಡ್ ಲ್ಯಾಂಡ್ ಅನ್ನ ಆ ದೇಶದ ಗೌರ್ಮೆಂಟ್ ಹಣ ಕೊಟ್ಟು ಅಕ್ವೈರ್ ಮಾಡ್ಕೊಳುತ್ತೆ. ಇದು ಆ ಕಂಪನಿಗೆ ಇಷ್ಟ ಆಗೋದಿಲ್ಲ. ಇದು ಕೇವಲ ಆ ಕಂಪನಿಗೆ ಇಷ್ಟ ಆಗೋದು ಮಾತ್ರ ಅಲ್ಲ, ಇದು ಅಮೆರಿಕದ ಇಂಟ್ರೆಸ್ಟ್ ಗೆ ವಿರುದ್ಧ ಆಗಿದೆ ಅಂತ ಆ ದೇಶದ ರೆಬಲಿಯನ್ಸ್ ನಿಂದಲೇ ಆ ದೇಶದ ಮೇಲೆ ಅಟ್ಯಾಕ್ ಮಾಡಿಸುತ್ತೆ. ಒಂದು ಸೈಕಲಾಜಿಕಲ್ ಆಗಿರುವಂತಹ ವಾರ್ಫೇರ್ ನ ಸೃಷ್ಟಿ ಮಾಡಿ ಆ ದೇಶದಲ್ಲಿ ರಾಜಕೀಯದ ಅಸ್ಥಿರತೆ ತರುತ್ತೆ. ಪ್ರೆಸಿಡೆಂಟ್ ಅಕಬ ಅರ್ಬನ್ಸ್ ಅನ್ನ ಕೆಳಗಿಳಿಸಿ ಇವರು ಕೇಳುವಂತ ಅಮೆರಿಕದ ಇಂಟ್ರೆಸ್ಟ್ ಗೆ ಮ್ಯಾಚ್ ಆಗುವಂತ ಹೊಸ ಪ್ರೆಸಿಡೆಂಟ್ ನ ತಂದು ಕೂಡಿಸಿ ಆ ಲ್ಯಾಂಡ್ ರಿಫಾರ್ಮ್ ಆಕ್ಟ್ ನ ರದ್ದು ಮಾಡುತ್ತೆ. ಮತ್ತೆ ಅಕ್ವೈರ್ ಮಾಡಿದಂತ ಆ ಭೂಮಿಯನ್ನ ಮರಳಿ ಆ ಕಂಪನಿಗೆ ಕೊಡುತ್ತೆ. ಈ ಇವೆಂಟ್ ಆದ್ಮೇಲೆ ಆ ದೇಶ ಸತತ 36 ವರ್ಷ ಬರೀ ಸಿವಿಲಿಯನ್ ವಾರಲ್ಲೇ ಮುಳುಗೋಗುತ್ತೆ. ಅಮೆರಿಕ ಮಾತೆತ್ತಿದ್ರೆ ದ ಸೇವಿಯರ್ ಆಫ್ ಡೆಮೋಕ್ರಸಿ ಅಂತ ಹೇಳ್ಕೊಳುತ್ತೆ. ಆದ್ರೆ ಇಲ್ಲಿ ಮಾಡಿದ್ದೇನು? ಇವತ್ತು ಜಗತ್ತಲ್ಲಿ ಇಷ್ಟೊಂದು ಯುದ್ಧಗಳು, ಇಷ್ಟೊಂದು ಹಿಂಸೆ ಆಗ್ತಾ ಇದೆ ಅಂದ್ರೆ ಅದಕ್ಕೆ ನೇರವಾಗಿ ಕಾರಣನೇ ಈ ಅಮೆರಿಕ ಅನ್ನೋ ಒಂದು ಸ್ವಾರ್ಥ ದೇಶ. ಇದನ್ನ ನೀವು ಅಮೆರಿಕದ ಇಂಟೆಲಿಜೆನ್ಸ್ ಅಂತಿರೋ, ಅದರ ಸ್ವಾರ್ಥತೆ ಅಂತಿರೋ, ಇದು ನಿಮ್ಮ ಒಪಿನಿಯನ್ ಗೆ ಬಿಟ್ಟಿದ್ದು.